ನೋಡಿ, ಇದು ಶಂಖಪುಷ್ಪ ಹೂವು. ಆಯುರ್ವೇದದಲ್ಲಿ ಶಂಖಪುಷ್ಪ ಹೂವು ಅತ್ಯಂತ ಶಕ್ತಿಶಾಲಿ ಔಷಧೀಯ ಮೂಲಿಕೆ. ಇದು ಮೆದುಳಿನ ಶಕ್ತಿ ಹೆಚ್ಚಿಸಲು, ಒತ್ತಡ ಕಡಿಮೆ ಮಾಡಲು, ಜೀರ್ಣಕ್ರಿಯೆ ಸುಧಾರಿಸಲು, ಹಾಗೆಯೇ ಚರ್ಮ ಹಾಗೂ ಕೂದಲಿನ ಆರೈಕೆಗಂತೂ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಹಾಗಾದರೆ ಶಂಖಪುಷ್ಪ ಹೂವಿನ ಪ್ರಮುಖ ಔಷಧೀಯ ಗುಣಗಳು ಹಾಗೆಯೇ ಉಪಯೋಗಗಳನ್ನು ನೋಡೋದಾದರೆ, ಶಂಖಪುಷ್ಪ ಹೂವಿನ ಟೀಯನ್ನು ಸೇವನೆ ಮಾಡೋದ್ರಿಂದ ಮೆದುಳಿನ ಆರೋಗ್ಯಕ್ಕೆ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಈ ಶಂಖಪುಷ್ಪ ಹೂವು ಜ್ಞಾಪಕ ಶಕ್ತಿ ಹಾಗೆಯೇ ಏಕಾಗ್ರತೆ, ಗ್ರಹಿಕೆ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಆಯುರ್ವೇದದಲ್ಲಿ ಇದನ್ನು ನರಮಂಡಲದ ದೌರ್ಬಲ್ಯ ನಿವಾರಿಸಲು ಬಳಸಲಾಗುತ್ತೆ. ಹಾಗೆಯೇ ಒತ್ತಡ, ಖಿನ್ನತೆಯನ್ನು ನಿವಾರಣೆ ಮಾಡುತ್ತೆ ಈ ಶಂಖಪುಷ್ಪದ ಚಹಾ ಕುಡಿಯೋದ್ರಿಂದ ನರಗಳಿಗೆ ಶಾಂತಿ ಸಿಗುತ್ತೆ. ಹಾಗೆಯೇ ಆತಂಕ, ನಿದ್ರಾಹೀನತೆಯಂತಹ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ. ಈ ಶಂಖಪುಷ್ಪದ ಹೂವಿನ ಒಂದು ಟೀಯನ್ನು ಕುಡಿಯೋದ್ರಿಂದ ನಮಗೆ ಉತ್ತಮವಾದ ಜೀರ್ಣಕ್ರಿಯೆ ಸುಧಾರಿಸುತ್ತೆ. ಅಂದರೆ ಹೊಟ್ಟೆಯುಬ್ಬರ, ಸೆಳೆತ, ಅಜೀರ್ಣದಂತಹ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ. ದೇಹದಲ್ಲಿ ಜೀರ್ಣಕ್ರಿಯೆ ರಸಗಳನ್ನು ಉತ್ತೇಜಿಸಿ ಮಲಬದ್ಧತೆಯನ್ನು ತಡೆಯುತ್ತೆ. ಹಾಗೆಯೇ ಈ ಶಂಖಪುಷ್ಪ ಹೂವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಆಗರವಾಗಿರೋದ್ರಿಂದ ಹೂವಿನಲ್ಲಿರುವ ಟಾರ್ನಾಟಿನ್ಗಳು ಹಾಗೆಯೇ ಪಾಲಿಫಿನಾಲ್ಗಳು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಸಕ್ಕರೆ ಕಾಯಿಲೆಯನ್ನು ಕೂಡ ನಿಯಂತ್ರಣದಲ್ಲಿಡುತ್ತೆ. ಈ ಶಂಖಪುಷ್ಪ ಹೂವಿನ ಟೀ ಮಾಡಿ ಕುಡಿಯೋದ್ರಿಂದ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತೆ. ಇನ್ಸುಲಿನ್ ಪ್ರತಿರೋಧವನ್ನು ತಡೆಯುತ್ತೆ. ಇದಷ್ಟೇ ಅಲ್ಲ, ಚರ್ಮ ಹಾಗೆಯೇ ಕೂದಲಿನ ಹೊಳಪನ್ನು ನೀಡುತ್ತೆ. ಇದರಲ್ಲಿರುವಂತಹ ಉರಿಯೂತ ಶಮನಕಾರಿ ಗುಣಗಳು ಮೊಡವೆ, ಅಲರ್ಜಿಗಳನ್ನು ಕಡಿಮೆ ಮಾಡುತ್ತೆ. ಇದರ ನಿಯಮಿತ ಸೇವನೆಯು ಕೂದಲು ಉದುರುವುದನ್ನು ಕೂಡ ತಡೆದು ಕೂದಲಿನ ಬೆಳವಣಿಗೆಗೂ ಕೂಡ ಸಹಕಾರಿ ಮಾಡುತ್ತೆ. ಶಂಖಪುಷ್ಪ ಹೂವನ್ನು ಯಾವ ರೀತಿ ಬಳಸ್ಬೋದು ಅಂತಂದರೆ, ಈ ಹೂಗಳನ್ನು ಒಣಗಿಸಿ ಅಥವಾ ಹಸಿಯಾಗಿ ಕುದಿಸಿ ಬ್ಲೂ ಟೀ ತಯಾರಿಸಿಕೊಂಡು ಕುಡಿಬೋದು. ಇದಕ್ಕೆ ಜೇನುತುಪ್ಪ ಹಾಗೆಯೇ ನಿಂಬೆ ರಸ ಬೆರೆಸಿ ಸೇವಿಸೋದ್ರಿಂದ ಹೆಚ್ಚು ಆರೋಗ್ಯಕರ. ಈ ಒಂದು ಶಂಖಪುಷ್ಪ ಹೂವು ನೀಲಿ ಬಣ್ಣದಲ್ಲೂ ಬರುತ್ತೆ, ಹಾಗೆಯೇ ಬಿಳಿ ಬಣ್ಣದಲ್ಲೂ ಬರುತ್ತೆ. ನಮ್ಮ ಹಳ್ಳಿ ಕಡೆ ಈ ಹೂವನ್ನು ಶಂಖಪುಷ್ಪ ಹೂವು ಅಂತ ಕರಿತೀವಿ. ನೀವೇನಂತ ಕರಿತೀರಿ ತಪ್ಪದೇ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.